ಸಿನಿಮಾ ಬಗ್ಗೆ ನಾನು ಇವಾಗ ಹೇಳಂಗಿಲ್ಲ ಸರ್. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಜನ ಹೇಳ್ಬೇಕಷ್ಟೇ ಹೇಳ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ 30 days 40 days ಮೂವಿಗೆ, ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಕಾಣ್ತೀವಿ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ ಸರ್. ಅನ್ಎಕ್ಸ್ಪೆಕ್ಟೆಡ್ ನನಗೆ. ಬಟ್ ಅಂದರೆ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನನಗೆ ಆ ಬಟರ್ಫ್ಲೈಸ್ ಅನ್ನೋದಿದೆ ಇರುತ್ತೆ, ನರ್ವಸ್ನೆಸ್ ಸ್ವಲ್ಪ ಇರುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್, ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು. ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ದಾರೆ, ಪರ್ಫಾರ್ಮೆನ್ಸಸ್ ಬಗ್ಗೆ ಹೊಗಳ್ತಿದ್ದಾರೆ, ಆಮೇಲೆ ತುಂಬ ಎಮೋಷ್ನಲ್ ಪಾರ್ಟ್ಸ್ ಬಗ್ಗೆ ಹೊಗಳ್ತಿದ್ದಾರೆ. ಸೊ ರೀಚ್ ಆಗ್ತಿದೆ ಜನರಿಗೆ ಅಂತ ಖುಷಿ ಆಯಿತು. ನನ್ನ ಕ್ಯಾರೆಕ್ಟರ್ ಅದೇ ಹೇಳಿಸಲ್ಲ ಸರ್, ಈಗ ಜನ ಅಷ್ಟೇ ಒಪ್ಸಿದಾಯ್ತು ಅವರಿಗೆ. ಒಂಥರ ಎಕ್ಸಾಮ್ ಬರ್ದು ರಿಸಲ್ಟಿಗೆ ವೇಟ್ ಮಾಡ್ತಿರೋ ಥರ ಇದೆ ನನಗೆ. ಇವಾಗ ನಿಮ್ಮ ಫಿಲಿಮ್ಗೆ ಕಡಿಮೆ ಸ್ಕ್ರೀನ್ಸ್ ಕೊಟ್ಟು ತೆಲುಗು ಫಿಲಿಮ್ಗೆ ಜಾಸ್ತಿ ಸ್ಕ್ರೀನ್ಸ್ ಕೊಟ್ಟಿರೋದು ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಫಸ್ಟ್ ಆಫ್ ಆಲ್ ಕರೆಕ್ಟ್ ಅದು ಅಂದರೆ ಪಾಯಿಂಟ್ ಅದು. ನನಗೂ ಅನಿಸ್ತು ಇವತ್ತು ಬರಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ. ಬಟ್ ಸಿನಿಮಾ ನಾನು ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಥರನೇ ಟ್ರೀಟ್ ಮಾಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ದೊಡ್ಡ ಸ್ಕ್ರೀನಲ್ಲಿ ಎಷ್ಟು ಖುಷಿ ಆಯಿತು? ಎವ್ರಿ ಮೂವಿ ರಿಲೀಸ್ ಆದಾಗಲೂ ನಂದು ಏನೇ ರಿಲೀಸ್ ಆದಾಗಲೂ ಐ ಫೀಲ್ ಸೋ ಹ್ಯಾಪಿ. ಐ ಅಡಾರ್ ಮಾಡ್ತಿರ್ತೀನಿ ನಾನು. ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ, ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲಿಯೋದು ತುಂಬ ಇರುತ್ತೆ ಪರ್ಫಾರ್ಮೆನ್ಸಸ್ಸಲ್ಲಾಗಲಿ ಅಥವಾ ಲುಕ್ಸಲ್ಲಾಗಲಿ. ಸೊ ತುಂಬ ಕಲಿತೀನಿ ನನ್ನನ್ನು ನೋಡ್ಕೊಂಡಾಗ. ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು ತುಂಬ? ನನಗೆ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪಾತ್ರ ಬಿಟ್ಟಿದೆ, ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು, ಅದನ್ನು ಬಿಟ್ಟು ಹೋದವಳೆ ಸುಟ್ಟು ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ, ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಇದೊಂದು ಪುಟ್ಟ ಸಿನಿಮಾ, ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನಾನು ಹೌಸ್ಫುಲ್ ನೋಡಿದ್ದು. ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಬೌಟ್ ದ ಕಂಟೆಂಟ್. ಅದೇ ನಮ್ಮ ಜನ ಒಂಥರ ಫ್ಯಾಮಿಲಿ ಥರ, ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು. ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸಿನಿಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಗ ಇಟ್ ಈಸ್ ಲೆಫ್ಟ್ ಟು ಯು, ನೀವೇ ನಮಗೆ. ಮೇಡಮ್ ಹೀರೋ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ, ಇವಾಗ ರಿಸಲ್ಟ್ಸ್ಗೆ ಅಷ್ಟೇ. ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನಲ್ಲಿ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ವಿದ್ದು. ವೆರಿ ಹಾರ್ಡ್ ವರ್ಕಿಂಗ್. ನನಗೆ ಅವ್ರ ಆ್ಯಕ್ಷನ್ ಸೀಕ್ವೆನ್ಸ್ ಐ ಆಮ್ ಆಲ್ವೇಸ್ ಅ ಫ್ಯಾನ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ, ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಮೊದಲನೇ ಸಿನಿಮಾ ಹೇಗಿತ್ತು? ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೀರಲ್ಲ. ಸೊ ನನಗೆ ಫಸ್ಟ್ ಡೇ ನೋಡಬೇಕಿದ್ರೆ ಲೈಕ್ ಸಖತ್ ಎಕ್ಸೈಟೆಡ್ ಆಗಿದೆ. ಮೀನ್ಸ್ ಏನಾಗುತ್ತೋ ಏನೋ ಅಂತ ತುಂಬ ಭಯ ಆಯಿತು. ನಿಮಗೆ ಗೊತ್ತು, ಟುಡೇ ಸುಮಾರು ಮೂವೀಸ್ ರಿಲೀಸ್ ಆಗಿದೆ. ಅದಲ್ಲದೆ ಒಂದು ಬಿಗ್ ಹೀರೋ ಮೂವಿ ರಿಲೀಸ್ ಆಗಿದೆ, ಅದರಲ್ಲಿ ನಾವು ಹೊಸ ಹೀರೋ. ಸೊ ನಮಗೆ ಜನಗಳು ಹೇಗೆ ರಿಸೀವ್ ಮಾಡ್ತಾರೆ ಏನೋ ಇಲ್ಲ ಅಂತ ಸಖತ್ ಭಯ ಆಯಿತು. ಸೊ ಒಂದ್ಸರಿ ನಾನು ಕ್ರೌಡ್ ನೋಡಿದ್ಮೇಲೆ ನಂಗೆ ಲಿಟ್ರಲಿ ನಾನು ಸಖತ್ತು ಅಂತ ನನಗೆ ತುಂಬ ಖುಷಿ ಆಯಿತು. ನನಗೆ ಮನಸ್ಸಲ್ಲಿ ನನಗೆ ಎಳು ಬಂದಂಗೆ ಆಯಿತು. ಸೊ ಒಂದು ಹೊಸ ಹುಡುಗನ ಈ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರಲ್ಲ ಅಂತ. ಸೊ ಆಲ್ವೇಸ್ ಥ್ಯಾಂಕ್ಫುಲ್ ಟು ನಮ್ಮ ಕನ್ನಡ ಜನತೆಗೆ. ಇದೇ ರೀತಿ ಹೊಸಬನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಾನು ಹೇಳೋದಿಷ್ಟೇ, ಕಂಟೆಂಟ್ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ರಿಸೀವ್ ಮಾಡ್ಕೋತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ. ನಮ್ಮ ಮೇಕಿಂಗ್ ಇರ್ಬೋದು ಎಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ, ನಮ್ಮ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ನನ್ನ ಸೀನಿಯರ್ಸ್ ಜೊತೆ ನಾನೊಬ್ಬ ಹೊಸ ನ್ಯೂ ಕಮರು ಆಕ್ಟ್ ಮಾಡ್ಬೇಕಂದ್ರೆ ಸಖತ್ತು ಏನೋ ಹೇಗಿದೆಯೋ ಅಂತ ತುಂಬ ಭಯ ಆಗ್ತಾಯಿತ್ತು. ಬಟ್ ಅಲ್ಲಿ ನನ್ನ ಮೂವಿ ಆಡಿಯನ್ಸ್ ನೋಡಬೇಕಿದ್ರೆ, ಅವ್ರ ರಿಯಾಕ್ಷನ್ಸ್ ನೋಡಬೇಕಿದ್ರೆ ಸೊ ಗ್ರೇಟ್ಫುಲ್. ನಂಗೆ ಸಖತ್ತು ಖುಷಿ ಆಯಿತು. ನಾನೇನ ಇದು ಅನ್ನೋ ಲೆವೆಲ್ಗೆ ಸಖತ್ ಖುಷಿ ಆಯಿತು ಮೇಡಮ್. ಹೌಸ್ಫುಲ್ ಆಗಿರೋದಂತೂ ನನಗೆ ಸಖತ್ ಖುಷಿ. ನಮ್ಮ ಎಲ್ಲ ಸೆಂಟ್ರ್ಗಳು ಕೂಡ ಹೌಸ್ಫುಲ್ ಆಗಿದೆ ಟುಡೇ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ನನ್ನ ಕನ್ನಡ ಜನತೆಗೆ, ಹೊಸ ಹುಡುಗ ಹೊಸ ಮೂವಿ ಸೂಪರಾಗಿ ಬಂದಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.